ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ KEA CAR ಮತ್ತು DR 2026 ನಿಮ್ಮ ಎಕ್ಸಾಮ್ ಸೆಂಟ್ರು ಯಾವ ಡಿಸ್ಟಿಕ್ಕಲ್ಲಿ ಬಿಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇದು ನ್ಯೂ ಅಪ್ಡೇಟು. ಯಾವ ಕೆಲವು ಡಿಸ್ಟಿಕ್ಕಲ್ಲಿ ಈ ಬಾರಿ ಎಕ್ಸಾಮೇ ನಡೀತಾ ಇಲ್ಲ. ಅಂಥ ಡಿಸ್ಟಿಕ್ ಯಾವುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ನೀಡ್ತೇನೆ. ಹೇಗೆ ಚೆಕ್ ಮಾಡೋದು ಇವರ ಎಕ್ಸಾಮ್ ಸೆಂಟರ್ ಡಿಸ್ಟಿಕ್ ಅಂತ ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈ ರೀತಿ ನಿಮ್ಮ ಫೋನ್ಗೆ ಒಂದು ಮೆಸೇಜ್ ಬಂದಿರ್ತದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ. ಅಂದರೆ ಪ್ರಿಯ ವಿದ್ಯಾರ್ಥಿ, ನೀವು ಕರ್ನಾಟಕ CAR DR ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ RPC 2026 ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ದೀರಾ. ನಿಮ್ಮ ಪರೀಕ್ಷಾ ಕೇಂದ್ರವನ್ನು ಮಂಗಳೂರು, ಅಂದರೆ ಇಲ್ಲಿ ಮಂಗಳೂರು ಅಂತ ಕೊಟ್ಟಿದ್ದಾರೆ. ನೀವು ಯಾವ ಡಿಸ್ಟಿಕ್ ಆಗಿರ್ತೀರ ನೋಡಿ ಸೆಲೆಕ್ಟ್ ಮಾಡಿರ್ತೀರ, ಆ ಡಿಸ್ಟಿಕಲ್ಲೇ ನಿಮ್ಮ ನೇಟಿವ್ ಡಿಸ್ಟಿಕಲ್ಲೇ 90% ಇರುತ್ತೆ. ಕೆಲವು ಡಿಸ್ಟಿಕ್ಗಳನ್ನ ತೆಗೆದಾಕ್ಬಿಟ್ಟಿದ್ದಾರೆ. ಅದನ್ನು ನೆಕ್ಸ್ಟ್ ಇವಾಗ ಯಾವ್ಯಾವ ಡಿಸ್ಟಿಕಲ್ಲಿ ಎಕ್ಸಾಮ್ ನಡೆಯಲ್ಲ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ನೋಡಿ, ಇದು ಮಂಗಳೂರು ಜಿಲ್ಲೆಯಲ್ಲಿ ಇರುತ್ತದೆ. ದಯವಿಟ್ಟು ನಿಮ್ಮ ಪ್ರಯಾಣ ಮತ್ತು ವಸತಿ ವ್ಯವಸ್ಥೆಯನ್ನು ಮುಂಚಿತವಾಗಿ ಮಾಡಿಕೊಳ್ಳಿ ಎಂದು ಕೋರಲಾಗಿದೆ. ನಿಮ್ಮ ಪರೀಕ್ಷಾ ಸ್ಥಳ ಮತ್ತು ಇತರ ವಿಷಯಗಳನ್ನು ಟಿಕೆಟಲ್ಲಿ ಲಭ್ಯವಿರುತ್ತದೆ ಅಂತ ಒಂದು ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ. ಏನು ಅಂದರೆ ನಿಮ್ಮ ಡಿಸ್ಟಿಕ್ ಯಾವ ಡಿಸ್ಟಿಕಲ್ಲಿ ಎಕ್ಸಾಮ್ ಬರೀಬೇಕು ಅಂತ ಒಂದು ಹಿಂಟ್ ಕೊಟ್ಟಿದ್ದಾರೆ. ನಂತರ ಒಂದಷ್ಟು ಜಿಲ್ಲೆಗಳಿಗೆ ಈ ಥರ ಅಕಸ್ಮಾತ್ ನಿಮಗೆ ಏನಾದರೂ ಈ ರೀತಿ ಮೆಸೇಜ್ ಬಂದಿಲ್ಲ ಅಂದರೆ ಯಾವುದೇ ಗಾಬರಿ ಪಡೋದು ಬೇಕಾಗಿಲ್ಲ. ಸಂಜೆ ಒಳಗೆ ನಿಮಗೆ ಮೆಸೇಜ್ ಬರುತ್ತದೆ ವಾಟ್ಸಪ್ ಮೂಲಕ. ಯಾವುದೇ ಗಾಬರಿ ಪಡಬೇಡಿ ನೀವು ಅಪ್ಲಿಕೇಶನ್ ಹಾಕಿದರೆ. ನಂತರ ಒಂದು ದೊಡ್ಡ ಮುಖ್ಯ ವಿಷಯ ಏನಂದರೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳನ್ನು ಈ ಬಾರಿ ಪರೀಕ್ಷಾ ಕೇಂದ್ರಗಳನ್ನಾಗಿ ನೀಡಿಲ್ಲ. ಇದು ಉತ್ತರ ಕರ್ನಾಟಕದ ಕೆಲವು ವಿದ್ಯಾರ್ಥಿಗಳಿಗೆ ಪ್ರಯಾಣದ ವ್ಯವಸ್ಥೆ, ಹೆಚ್ಚಿನ ಸಮಯ ಮತ್ತು ಹಣ ವ್ಯತ್ಯಯ ಆಗುತ್ತದೆ. ಅದಕ್ಕೋಸ್ಕರ ಉತ್ತರ ಕರ್ನಾಟಕದ ತೀವ್ರ ವಿರೋಧ ಆಗ್ತಾಯಿದೆ. ಅಭ್ಯರ್ಥಿಗಳಿಗೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಕೇಂದ್ರಗಳನ್ನ ನೀಡಿಲ್ಲ. ಅದಕ್ಕೋಸ್ಕರ ಯಾವ ಕೇಂದ್ರಗಳು ನೀಡಿದ್ದಾರೆ ಅಂತ ನೋಡೋದಾದರೆ ನೋಡಿ, ಬೆಂಗಳೂರು ಕೇಂದ್ರ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಬೆಂಗಳೂರು ಕೇಂದ್ರ, ಇಲ್ಲಿ ಬೆಂಗಳೂರು ಡಿಸ್ಟಿಕಲ್ಲಿ ಎಕ್ಸಾಮ್ ಇರ್ತದೆ. ಮೈಸೂರು ಡಿಸ್ಟಿಕಲ್ಲಿ ಎಕ್ಸಾಮ್ ಇರುತ್ತೆ. ಮತ್ತು ಮಂಡ್ಯ ಡಿಸ್ಟಿಕಲ್ಲಿ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಸೆಂಟ್ರು. ಮತ್ತು ಉತ್ತರ ಕನ್ನಡ, ಉಡುಪಿ, ತುಮಕೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಕೊಡಗು, ಗದಗ, ಚಿತ್ರದುರ್ಗ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ವಿಜಯನಗರ, ಕಲಬುರಗಿ, ಬಳ್ಳಾರಿ. ನೋಡಿ, ಇಷ್ಟು ಜಿಲ್ಲೆಗಳಲ್ಲಿ KEA CAR ಮತ್ತು DAR ಎಕ್ಸಾಮ್ಗಳು, ಈ ಜಿಲ್ಲೆಗಳಲ್ಲಿ ಮಾತ್ರ CAR ಮತ್ತು DAR ಎಕ್ಸಾಮ್ ಪರೀಕ್ಷೆಗಳು ನಡೆಯುತ್ತವೆ. ಇದು ಬಿಟ್ಟು ಉಳಿದ ನಿಮ್ಮ ಯಾವುದೇ ಡಿಸ್ಟಿಕ್ ಇದ್ದರೂ ಅಲ್ಲಿ ಎಕ್ಸಾಮ್ ನಡೆಯೋಲ್ಲ. ನೀವು ಪಕ್ಕದಲ್ಲಿ ಇರುವ ಡಿಸ್ಟಿಕ್ಗೆ ಹೋಗಿ ಬರೆಯೋ ಸಂದರ್ಭ ಬರ್ತದೆ. ಅದಕ್ಕೋಸ್ಕರ ಇವಾಗಲೇ ಇನ್ನೇನು ಮೆಸೇಜ್ ಬಂದಿದ್ರೆ ಓಕೆ, ಇಲ್ಲಾಂದರೆ ಸಂಜೆ ಒಳಗೆ ನಿಮಗೆ ಮೆಸೇಜ್ ಬಂದೇ ಬರ್ತದೆ. KEA ಅಫಿಷಿಯಲಿಂದ ಬಂದೇ ಬರ್ತದೆ. ಬಂದಿಲ್ಲ ಸರ್, ಈ ರೀತಿ ಮೆಸೇಜ್ ಬಂದಿಲ್ಲ ಅಂತ ಯಾರೂ ಗಾಬರಿ ಬೇಕಾಗೇನಿಲ್ಲ. ಸಂಜೆ ಒಳಗೆ ನಿಮಗೆ ಈ ರೀತಿ ಮೆಸೇಜ್ ಬರ್ತದೆ. ನಿಮ್ಮ ಯಾವ ಡಿಸ್ಟಿಕಲ್ಲಿ ನೀವು ಎಕ್ಸಾಮ್ ಬರೀತೀರಾ ಅಂತ ಸಂಪೂರ್ಣ ಡಿಸ್ಟಿಕ್ ಯಾವುದು ಅಂತ ಗೊತ್ತಾಗ್ತದೆ. ಇದಾದಮೇಲೆ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಅಂತ ಹೇಳೋದಾದರೆ, ಹಾಲ್ ಟಿಕೆಟು ಇವಾಗ ಡಿಸ್ಟಿಕ್ ಬಿಟ್ಟಿದ್ದಾರೆ. ಇನ್ನು 3-4 ದಿನಗಳಲ್ಲಿ ನಿಮ್ಮ ಟಿಕೆಟ್ ಕೂಡ ಬಿಡ್ತಾರೆ. ಡೌನ್ಲೋಡ್ ಮಾಡ್ಕೊಬೋದು ಆರಾಮಾಗಿ. ಫೋನಲ್ಲೇ ಡೌನ್ಲೋಡ್ ಮಾಡ್ಕೊಬೋದು. ಯಾವ ರೀತಿ ಅಂತ ನಾನೇ ವಿಡಿಯೋ ಮಾಡಾಕ್ತೀನಿ. ಯಾವುದಕ್ಕೋಸ್ಕರ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರ್ಯಾರು CAR DR ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ್ದಾರೋ ಅವ್ರಿಗೂ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನನ್ನ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ, ಅದಕ್ಕೆ ಸೇರಿಕೊಡಿ.